ಹೊಸದಾಗಿ ಫಾಲ್ನ ಹಾಕೋರು ಕೂಡ ಇದನ್ನು ಈಸಿಯಾಗಿ 10 ನಿಮಿಷದ ಒಳಗಡೆ ಎಮ್ಮಿಂಗನ್ನ ಮಾಡ್ಬೋದು. ಈ ರೀತಿಯಾಗಿ ನಾನು ಇಲ್ಲಿ ಮಾಮೂಲಿ ಸ್ಟಿಚಿಂಗ್ನ ಹಾಕ್ಕೊಂಡಿರ್ತೀನಿ. ಈ ಸೈಡ್ನಲ್ಲಿ ಮಾತ್ರ ದೊಡ್ಡದಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ದೊಡ್ಡದಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಬಿಚ್ಚೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನಮಗೆ ಇದು ಎಮ್ಮಿಂಗ್ ಮಾಡೋವಾಗ ತುಂಬಾ ಈಸಿಯಾಗಿ ಎಮ್ಮಿಂಗ್ ಮಾಡ್ಕೊಂಬಿಡ್ಬೋದು ನಾವು. ಫಾಸ್ಟಾಗಿ ಆಗುತ್ತೆ. ಒಂದು ಕಲ್ತಿರೋರಾದರೆ ಒಂದು 5 ನಿಮಿಷದಲ್ಲೇ ಹಾಕ್ಬಿಡ್ಬೋದು. ಹೊಸ್ದಾಗಿ ಕಲಿಯೋರು ಒಂದು 10 ನಿಮಿಷನಾದರೂ ಆಗುತ್ತೆ. ತುಂಬಾ ಈಸಿಯಾಗಿ ಹಾಕ್ಬೋದು. ಆಮೇಲೆ ಹೊಲಿಗೆನ ಬಿಚ್ಚಿದ್ರೆ ಆಗುತ್ತೆ. ಆವಾಗ ಸುಕ್ಕು ಕೂಡ ಬರೋದಿಲ್ಲ. ಈ ಫಾಲ್ ಹಾಕಿದಾಗ ಕೆಲವರು ಈ ರೀತಿ ಸುಕ್ಕು ಬರುತ್ತೆ ಅಂತಿರ್ತಾರೆ. ಈ ಥರ ಹಿಂಗೆ ರಿಂಕಲ್ಸ್ ಬರುತ್ತೆ ಅಲ್ವಾ, ಅದು ಕೂಡ ಬರಲ್ಲ. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಕ್ಲೀನಾಗಿ ಫಾಲು ಕೂಡ ನೀಟಾಗಿ ಬರುತ್ತೆ. ಈ ರೀತಿ ನಾನು ಮಾಡೋದು. ನನ್ನ ಮೊದಲು ದಿನ ಅವರು ಸ್ಯಾರಿಗಳನ್ನು ಕೊಟ್ಟಾಗ ನಾನು ಆ ಸ್ಯಾರಿಗೆ ಮನೆಯಲ್ಲೇ ಒಂದಷ್ಟು ಫಾಲ್ಗಳನ್ನ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಹೋಲ್ಸೇಲ್ ರೇಟಲ್ಲಿ. ಆದರೆ ಇದರಲ್ಲಿ ಯಾವುದು ಇದಕ್ಕೆ ಸೆಟ್ ಆಗ್ತದೆ ಅದನ್ನೆಲ್ಲವೂ ಸೆಟ್ ಮಾಡ್ಕೊಳ್ತೀನಿ. ಹಾಗೆ ದಾರಗಳನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಫಾಲನ್ನು ಒಂದು ನೈಟು ನೆನೆಸಿ ನಾನು ಇಟ್ಬಿಡ್ತೀನಿ. ಒಂದು ಫುಲ್ ನೈಟ್ ನೆನೆಸಿ ಬೆಳಗ್ಗೆ ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ಆನಂತರನೇ ನಾನು ಫಾಲ್ನ ಹಾಕೋದು. ಹಾಗೆ ಈ ರೀತಿ ಎಲ್ಲ ಮಾಡೋದ್ರಿಂದ ಕಸ್ಟಮರು ಕೂಡ ನಮಗೆ ಹೆಚ್ಚಾಗ್ತಾರೆ. ಚೆನ್ನಾಗಿ ನೀಟಾಗಿ ನಾವು ಮಾಡೋ ಕೆಲಸನ ನೀಟಾಗಿ ಮಾಡಿದ್ರೆ ಕೊಡೋರು ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಆವಾಗ ಅಮೌಂಟು ಕೂಡ ಏನು ಕಡಿಮೆ ಕೊಡೋದಿಲ್ಲ, ಚೆನ್ನಾಗಿ ಕೊಡ್ತಾರೆ. ಹಾಗೆ ಅವ್ರ ಫ್ರೆಂಡ್ಸ್ಗಳಿಗೂ ಹೇಳಿ ಇನ್ನೂ ಬಟ್ಟೆಗಳನ್ನ ನಮಗೆ ಜಾಸ್ತಿ ಕೊಡಿಸ್ತಾರೆ. ಹಾಗೆಯೇ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡಾಗ ಇದಕ್ಕೆ ಫಾಲು ಯಾವುದು ಕಲರ್ ಬೇಕು ಎಲ್ಲ ಸೆಟ್ ಮಾಡ್ಕೊಳ್ತೀನಿ. ದಾರ ಎಲ್ಲ ಸೆಟ್ ಮಾಡಿಕೊಂಡು ಆನಂತರ ಎಲ್ಲ ಜಿಗ್ಜಾಗನ್ನ ಮಾಡ್ಕೊಂಬಿಡ್ತೀನಿ. ಅವತ್ತು ಸಂಜೆನೇ ಎಲ್ಲ ಜಿಗ್ಜಾಗ್ನು ಎಷ್ಟು ಸೀರೆಗಳಿರುತ್ತೋ ಅಷ್ಟು ಸೀರೆಗಳನ್ನು ನಾನು ಎಲ್ಲನೂ ಜಿಗ್ಜಾಗ್ ಮಾಡಿ ಇಟ್ಕೊಂಡು ಮರುದಿನ ಈ ಫಾಲ್ನೆಲ್ಲ ವಾಶ್ ಮಾಡಿ ಎಲ್ಲ ಐರನ್ ಮಾಡಿ ಇಟ್ಕೊಂಡು ಆನಂತರ ಈ ರೀತಿ ಎರಡೂ ಕಡೆನೂ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಟೈಮು ಈ ಥರ ಕೆಲಸ ಎಲ್ಲ ನಾನು ಮಾಡ್ಕೊಂಬಿಡ್ತೀನಿ. ನೋಡಿ, ಇಲ್ಲಿ ಬೇರೆ ಕಲರ್ ದಾರನೇ ಹಾಕಿದ್ದೀನಿ. ಇದನ್ನು ಬಿಚ್ಚೋದ್ರಿಂದ ಬೇರೆ ಕಲರ್ ದಾರದಲ್ಲೇ ಹಾಕಿದ್ದೀನಿ. ಈ ಸೈಡ್ ಮಾತ್ರ ಒಂದು ಸೈಡು ಅದಕ್ಕೆ ಕಲರ್ ದಾರನೇ ಹಾಕಿದ್ದೀನಿ. ಈ ರೀತಿ ಹೊಲಿದು ಇಟ್ಕೊಂಡ್ಬಿಡ್ತೀನಿ. ಸಂಜೆ ನನಗೆ ಟಿ ವಿ ನೋಡ್ಕೊತ ಕೂತ್ಕೊಂಡು ನಾನು ಯಾವ ರೀತಿ ಕೂತ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನಮಗೆ ಸೊಂಟ ನೋವು ಕೂಡ ಬರದೇ ಇರೋ ಹಾಗೆ ನಾವು ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಈ ಥರ ರೆಡಿ ಮಾಡಿ ಇದರಲ್ಲಿ ಕೂತ್ಕೊಂಡ್ರೆ ನಮಗೆ ಅಷ್ಟು ಸೊಂಟ ನೋವು ಬರೋದಿಲ್ಲ. ಇಷ್ಟು ಸೀರೆಗಳಿಗೂ ಇವಾಗ ಎಮ್ಮಿಂಗ್ ಮಾಡಬೇಕು ನಾನು. ಈಗ ಕೂತ್ಕೊಂಡು ನಾವು ಎಮ್ಮಿಂಗ್ ಮಾಡಿಬಿಟ್ರೆ ಫುಲ್ಲು ಸುಸ್ತಾಗಿಬಿಡುತ್ತೆ, ಸೊಂಟ ನೋವು ಕೂಡ ಬರುತ್ತೆ. ಅದಕ್ಕಾಗಿ ನಾನು ನೋಡಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾನು ಯಾವ ರೀತಿ ಕೂತ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ರೆಡಿ ಮಾಡಿಕೊಂಡು ನಾನು ಇಷ್ಟು ಸೀರೆಗೆ ಫಾಲ್ ಹಾಕ್ತೀನಿ. ಹಾಗಾಗಿ ನನಗೆ ಬೆನ್ನೋವು ಬರೋದಿಲ್ಲ. ಟಿ ವಿ ನೋಡ್ಕೊತ ಆರಾಮಾಗಿ ನಾವು ಕೆಲಸನ ಮಾಡ್ಬೋದು. ನಾನು ಆದಷ್ಟು ಸಂಜೆನೇ ನಾನು ಎಮ್ಮಿಂಗ್ಗಳನ್ನು ಮಾಡೋದಕ್ಕೆ ಇಟ್ಕೊಳ್ತೀನಿ. ಇವತ್ತು ವೀಡಿಯೋಗೋಸ್ಕರ ಇವಾಗ ಮಧ್ಯಾಹ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ಕೊತ ನಾನು ಎಮ್ಮಿಂಗ್ನ ಮಾಡ್ಕೊಳ್ತೀನಿ. ಇಷ್ಟು ಸೀರೆ ಒಂದೇ ದಿನ ಒಂದು 10ರಿಂದ 15 ಸೀರೆಗೂ ನಾವು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು 10ರಿಂದ 15 ಸೀರೆಗೂ ನಾವು ಫಾಲ್ನು ಜಿಗ್ಜಾಗು ಎಲ್ಲನೂ ಮಾಡ್ಬೋದು. ಹಾಗೆ ಒಂದೊಂದು ಆಗಿದ ತಕ್ಷಣವೇ ನಾನು ಎಮ್ಮಿಂಗ್ ಎಲ್ಲ ಆಗಿದ ತಕ್ಷಣ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ 1-2 ಆದ ತಕ್ಷಣವೇ ಎಲ್ಲ ನಾನು ತಂದು ನಾನು ಈ ರೀತಿಯಾಗಿ ಜೋಡಿಸ್ಕೊಂಡು ಬಿಡ್ತೀನಿ. ಇಲ್ಲಿ ಒಂದು ಜಿಗ್ಜಾಗ್ ಮಿಷಿನ್ನ ಇಟ್ಕೊಂಡಿದ್ದೀನಲ್ಲ, ಇಲ್ಲಿ ನಾನು ತಂದು ಇಟ್ಬಿಡ್ತೀನಿ. ಟೈಲರಿಂಗ್ ಮಾಡೋರ ಮನೆ ಅಂದರೆ ಹಾಗೆ ಅನಿಸುತ್ತೆ. ಬಟ್ಟೆಗಳು ಮನೆ ತುಂಬಾ ಬಟ್ಟೆಗಳಿರುತ್ತೆ. ಇಲ್ಲಿ ಫಾಲ್ಗಳು, ಇನ್ನೂ ಸೀರೆಗಳು ಎಲ್ಲ ಇದೆ. ನಾನು ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ 1-2-3 ಸೀರೆ ಆಗಿದ ತಕ್ಷಣವೇ ಎದ್ದು ಫೋಲ್ಡ್ ಮಾಡ್ಕೊಳ್ತೀನಿ, ತಂದು ನೀಟಾಗಿಡ್ತೀನಿ. ಯಾಕೆಂದರೆ ಕೆಳಗಡೆ ಎಲ್ಲ ಇಟ್ಕೊಂಡ್ರೆ ಗಲೀಜಾದರೆ ಕಷ್ಟ ಅಲ್ವಾ. ಹಾಗಾಗಿ ಫಾಲು ಜಿಗ್ಜಾಗ್ ಮಾಡಿನೇ ತುಂಬ ನಾವು ಮನೆಯಲ್ಲೇ ತುಂಬಾ ಅಮೌಂಟನ್ನು ಗಳಿಸ್ಬೋದು. ಏನು ಟೈಲರಿಂಗ್ನೇ ಕಲಿಬೇಕು, ಬ್ಲೌಸ್ನೇ ಕಲಿಬೇಕು ಅಂತೇನಿಲ್ಲ. ಸ್ವಲ್ಪ ಟೈಲರಿಂಗ್ನ ಹೊಲಿಯೋದು, ತುಳಿಯೋದೆಲ್ಲ, ಮಿಷಿನ್ ತುಳಿಯೋದೆಲ್ಲ ಕಲ್ತ್ಕೊಂಡಿದ್ರೆ, ಸ್ಟಿಚಿಂಗ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ರೆ ಈ ಫಾಲ್ನ ಈಸಿಯಾಗಿಯೇ ನಾವು ಹಾಕ್ಬೋದು. 1-2 ದಿನ ಕಷ್ಟ ಅನ್ನಿಸ್ಬೋದು ಮಾಡೋವಾಗ. ನೋಡಿ ಇಷ್ಟೇ, ಈ ಕಡೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಈ ಕಡೆ ಸೈಡು ಎಮ್ಮಿಂಗ್ ಮಾಡಿಕೊಂಡ್ರೆ ಮುಗ್ದೇ ಹೋಗುತ್ತೆ.
ಒಂದು ಸೀರೆಗೆ ನಾವು 90 ರುಪೀಸ್ ತೊಗೊಳ್ತೀವಿ. ಒಂದೊಂದು ಏರಿಯಾ ಮೇಲೆ ಒಂದೊಂದು ಅಮೌಂಟ್ ಇರುತ್ತೆ.